ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ನಮ್ಮ ಶ್ರೀಚರಣಾನಾಂ ಸ್ವಾಮಿನಾಂ ಸಾರಃ ಉಪನಿಷತ್ತಿನ ಬ್ರಾಹ್ಮಣ ಸಾರಃ अस्ति अन्ते. तृतीय ब्राह्मण सारः अस्ति किं? तृतीय ब्राह्मण तत्रापि अस्ति. तत्रापि गुणाः सन्ति. अस्तु, तदपि पठामि, मन्त्रमपि ब्रवीमि, उभयमपि करोमि. अब्बा आदौ किमुच्यते? अष्टममन्त्रपर्यन्तं कथामात्रं केवलं पठामि. पश्य, नो ऐ थिङ्क् एवं पठितव्यम् अस्माभिः. सारः पठितव्यः आदौ, अनन्तरं मन्त्राः पठितव्याः, उभयमपि. ಅಯ್ಯೋ ಸ್ವಾಮೀಜಿ ಹಾಗೇನೂ ಮಾಡಲಿಲ್ಲ. ಒಂದು ಬೇರೆ 2 to 6 ಬೇರೆ ಏನೇನೋ ಮಾಡಿದ್ದರು. ಆಯ್ತು, ಇದೇ ಮಾಡ್ತೇನೆ. ಹೌದೌದು ಅದೇ. ಈಗ ಮೊದಲನೇದು ನೋಡಿ, ದ್ವಯಾಃ ಪ್ರಾಜಾಪತ್ಯಾಃ ದೇವಾಶ್ಚ ಅಸುರಾಶ್ಚ ತತಃ ಕನೀಯಸಾ ಏವ ದೇವಾಃ ಜಾಯಸಾಃ ಅಸುರಾಃ ಇತಿ ಪಠಿತಮೇವ. ತೇಷು ಲೋಕೇಶು ಅಸ್ಪರ್ಧಂತ, ತಯೋರ್मध्ये ಸ್ಪರ್ಧಾ ಆಸೀತ್. ತೇಹ ಊಚುಃ ಹಂತ, ತೇ ಕೆ ದೇವಾಃ ಊಚುಃ ಹಂತ ಅಸುರಾನ್ ಯಜ್ಞೆ ಉದ್ಗೀತೇನ ಅತ್ಯಯಾಮ ಇತಿ. ಪ್ರಥಮಮಂತ್ರः ಅಭೂತ್. द्वितीयमन्त्रस्य प्रथममन्त्रस्य शीर्षिका मया लिखिता. देवाः असुरान् उद्गीतेन अतिगन्तुम् ऐच्छन्. द्वितीयमन्त्रस्य शीर्षिका वाग्देवतायाः उद्गानं पापविद्धत्वञ्च. वाग्देवता उद्गानं करोति, पापेन विद्यते च. पठामि. तेह ऊचुः, तेह वाचम् ऊचुः त्वं न उद्गाय इति. मन्त्रं पश्यसि? त्वं न उद्गाय इति. तथा इति. तथेति इति वाग् उक्त्वा तेभ्यः वाग् उदगायत्. वाग् अगायत्. यो वाचि कथम् अगायत् इति अनन्तरवाक्येन उच्यते. यो वाचि भोगः अस्ति तं देवेभ्यः अगायत्. यत् कल्याणतमं वदति तदात्मने. अत्र आनन्दगिरिटीकायामपि भाष्यकारेणापि उच्यते. किमुच्यते? अग्निष्टोमे किं भवति? उद्गानं क्रियते. उद्गाने किं भवति? एकादश मन्त्राः भवन्ति. आदिमत्रयं पवमानानि, अनन्तरं च स्तोत्राणि. तत् पवमानानि आत्मने करोति, पवमानानि सर्वस्मै करोति. अवशिष्ट नवस्तोत्राणि आत्मने करोति. अस्तु, ते विदुः अनेन वै नः, ते असुराः विदुः अनेन वै नः उद्गात्रा अत्यश्यन्ति. अनेन उद्गात्रा वै नः अस्मान् अत्यश्यन्ति. अतः तम् अभिद्रुत्य पाप्मनः अविध्यन्. स यः स पाप्मा. मम अन्वयोऽपि कृतः. द्वित्रा मन्त्रान् परित्यज्य सर्वे मन्त्राः अन्वयः कृतः. ಅದು ನಾನು ದಟ್ಸ್ ವೈ ಇದು ಹೋಲ್ ಮೊದಲೇ ಮಾಡಿಟ್ಟರೆ ಅನ್ವಯः सर्वेषां मन्त्राणां पूर्वमेव क्रियते चेत् तद् प्रिण्ट् कर्तुं शक्यते, पठितुमपि शक्यते. किन्तु ऐ थिङ्क् चतुर्थब्राह्मणपर्यन्तम् अभूत्. अनन्तरं पञ्चमब्राह्मणं नाभूत्, द्वितीय अध्यायो नाभूत्. एवमस्ति. ಎಲ್ಲವೂ ಅರ್ಧಂಪರ್ಧ ಇದೇ ಕೆಲಸ ನನ್ನದು. ಅದಕ್ಕೋಸ್ಕರ ಏನು ಮಾಡೋಕ್ಕಾಗ್ತಾ ಇಲ್ಲ. ಪ್ರಿಂಟ್ ಮಾಡೋಣ ಅಂದರೆ ಅದು ಕಂಪ್ಯೂಟರ್ನಲ್ಲಿದ್ದು ಬಿಟ್ಟಿದೆ. ಈಗ ಓದುವುದು ಹೇಗೆ? ಸ ಯಃ ಸ ಪಾಪ್ಮಾ. ಯದೇವ ಇದಂ ಅಪ್ರತಿರೂಪಂ ವದತಿ ಸ ಏವ ಸ ಪಾಪ್ಮಾ. ಇಲ್ಲಿ ಅನ್ವಯ ಕಠಿಣ. ಭಾಷ್ಯಕಾರರು ಅನ್ವಯವು ಮಾಡೋಕ್ಕಾಗದಂತೆ ಮಾಡಿಬಿಟ್ಟರು. ಇಲ್ಲಿ ನೋಡಿದ್ದರೆ ಭಾಷ್ಯಕಾರರು ಎಷ್ಟೋ ಕಡೆ ಪದಾನಾಂ ಅರ್ಥಂ ಏವಂ ಕುರ್ವಂತಿ ತೇನ ಅನ್ವಯಃ ಏವ ಕರ್ತುಂ ನ ಶಕ್ಯತೆ.
ಪದ ಹೊಂದುವುದೇ ಇಲ್ಲ ಭಾಷಾಕಾರರು. ಭಾಷಾಕಾರರದು ಅನ್ವಯ ಕಠಿಣ ಏಕೆ ಅಂದರೆ ಅವರು ಅನ್ವಯ ಇಗ್ನೋರ್ ಮಾಡ್ತಾರೆ, ಅನ್ವಯನೇ ಇಟ್ಕೊಳ್ಳಲ್ಲ, ಶಬ್ದಕ್ಕನುಗುಣವಾಗಿ ಮಾಡಿಬಿಡ್ತಾರೆ ಅಷ್ಟೇ. ಸಯಸ್ ಸಪಾಪ್ಮ ಸಹ ಯಹ ಸ ಪಾಪ್ಮ ಯಹ ಸ ಪಾಪ್ಮ ಸ ಏವ. ಅಂದರೆ ಯಹ ಸ ಪಾಪ್ಮ, ಹಲೋ, ಯಸ್ಸ ಪಾಪ್ಮ ಅಧುನಾ ದೃಶ್ಯತೆ ಸ ಏವ ಇದಾನೀಮಪ್ಯಸ್ತಿ ಇತ್ಯರ್ಥಃ. ಆದೌ ವಿದ್ಯಮಾನ ಸಕಾರಃ ಅಂತೆ ಯೋಜಯೇತ್. ಯಸ್ಸ ಪಾಪ್ಮ ಅಸ್ತಿ ಸ ಏವ ಸಹ, ಅದೇ ಇದು ಎಂದರ್ಥ. ಯಾವುದು ಪಾಪವಿದೆಯೋ ಅದು ಎಂದರ್ಥ. ಸಿ ಯಹ ಸ ಪಾಪ್ಮ ಅಸ್ತಿ ಸ ಏವ ಇತಿ. ಸಹ ಅದು ಯಾವುದದು? ಸಹ ಅಂದರೆ ಯದೇವ ಇದಂ ಅಪ್ರತಿರೂಪಂ ವದತಿ. ಯಹ ಸ ಪಾಪ್ಮ, ಯಾವುದು ಆ ಪಾಪವೋ ಅದು ಇದು ಯಾವುದು? ಯದೇವ ಇದಂ ಅಪ್ರತಿರೂಪಂ ವದತಿ. ವಾಗೀಂದ್ರಿಯಂ ಯತ್ ಅಪ್ರತಿರೂಪಂ ಇತ್ಯುಕ್ತೆ ಅಸಭ್ಯಂ, ಅನುಚಿತಂ ಅಸಭ್ಯಂ ವದತಿ ತದೇವ ಪಾಪಃ, ತದೇವ ಪಾಪಂ. ಸಿ ಯಸ್ಸ ಪಾಪ್ಮ, ಯಾವುದು ಆ ಪಾಪವೋ ಅದು ಯಾವುದು? ಸ ಏವ ಇದಂ ಎಂದರ್ಥ. ಸಿ ಯಸ್ಸ ಪಾಪ್ಮ, ಯಾವುದು ಆ ಪಾಪವೋ ಸ ಏವ ಇದಂ, ಅದೇ ಇದು. ಯಾವುದು? ಯದೇವ ಇದಂ ಅಪ್ರತಿರೂಪಂ ವದತಿ. ಆ ಮೇಲ್ನಕ್ಕೆ ಕನೆಕ್ಷನ್. ಯಾವುದು ಈ ನಮ್ಮಲ್ಲಿ ವಾಗೀಂದ್ರಿಯೆ ಅಸಭ್ಯ ವಚನಂ ಅನುಚಿತ ವಚನಮಸ್ತಿ, ಅದೇ ಈ ಪಾಪ ಎಂದು ತಾತ್ಪರ್ಯ. ಇದಂತು ತಾತ್ಪರ್ಯಂ ಅಂದರೆ ಯದೇವ ಇದಂ ಇತ್ಯುಕ್ತೆ ಏನ ಕಾರಣೇನ ಇದಂ ವಾಚಂ, ಅಂದರೆ ಏನ ಕಾರಣೇನ ಅಂದರೆ ಯಸ್ಯ ಪಾಪಸ್ಯ ಆತ್ಮನಿ ಸತ್ವಾತ್ ವಾಗೀಂದ್ರಿಯಂ ಅನುಚಿತಂ ಬ್ರೂತೆ, ಅನುಚಿತಂ ವದತಿ ಯಸ್ಯ ಸತ್ವಾತ್ ತದೇವ ಇದಂ ಪಾಪಂ ಇತಿ ತಾತ್ಪರ್ಯಂ. ಕಿಂತು ಅನ್ವಯಃ ಏವಂ ಕುರ್ಯಾತ್, ಯಸ್ಸ ಪಾಪ್ಮ ಅಸ್ತಿ ಸ ಏವ ಇದಂ ಕಿತು ಯದೇವ ಇದಂ ಇದೇ ಅಪ್ರತಿರೂಪಂ ವದತಿ. ಯದೇವ ಇದಂ ಅಪ್ರತಿರೂಪಂ ವದತಿ ಸ ಏವ ಎಂದು ಹಾಗೆ ನೋಡಬೇಕು. ಸ ಏವ ಸ ಪಾಪ್ಮ, ಅದೇ ಅಲ್ಲವೇ ಈ ಪಾಪ್ಮ ಎಂದು ಮತ್ತೊಂದು ಸಲ ರಿಪಿಟೇಷನ್. ಅನ್ವಯ ಕಾಠಿಣ್ಯವೊಬ್ಬ ನಾನದು ಮಾಡಿಟ್ಟೆ, ಅದು ನಾನು ನೋಡಬೇಕು, ಅದು ಕಂಪ್ಯೂಟರ್ನಲ್ಲಿದೆ, ಓಪನ್ ಮಾಡೋದು, ಅದು ಇಟ್ಟಿದ್ದೆ. ಆಯಿತು. ಅನಂತರಂ ಪ್ರೇಷಯಿಷ್ಯಾಮಿ. ಅದು ತುಂಬ ಸ್ಟ್ರಗಲಪ್ಪ. ಆನಂದಗಿರಿ ಹೆಲ್ಪ್ ಮಾಡಲ್ಲ, ಭಾಷಾಕಾರರು ಮಾಡಲ್ಲ, ತುಂಬ ಹಿಂಸೆ ಅದು. ಸ್ವಾಮೀಜಿ ಅಷ್ಟೇ, ಆ ಪದಕ್ಕೆ ಹಾಕಿಬಿಡ್ತಾರೆ, ಬಿಟ್ಟುಬಿಡ್ತಾರೆ ಅಷ್ಟೇ. ಅನಂತರಂ ದ್ವಿತೀಯ ಮಂತ್ರಾತ್ ಆರಭ್ಯ, ದ್ವಿತೀಯ ಮಂತ್ರಂ ಅಭೂತ್, ತೃತೀಯ ಮಂತ್ರಾತ್ ಆರಭ್ಯ ಷಷ್ಠಮಂತ್ರ ಪರ್ಯಂತಂ ಅವಶಿಷ್ಟ ಇಂದ್ರಿಯಾಣಿ ಏವಮೇವ ಗಾಯಂತಿ ಪಾಪೇನ ವಿದ್ಧಾನಿ ಭವಂತಿ. ಗಾಯಂತಿ ಪಾಪೇನ ಉದ್ಗಾಯಂತಿ ಪಾಪವೇನ ವಿದ್ಧಾನಿ ಭವಂತಿ ಇತಿ ತತ್ ಕಥಾಮಾತ್ರಮಸ್ತಿ. ಅತएव ಕೇವಲಂ ಪಠಾಮಿ. ಯತ್ರ ಕ್ವಚನ ಕಠಿಣಶಬ್ದೋ ಅಸ್ತಿ ತಸ್ಯ ಅರ್ಥಮಪಿ ಬ್ರವೀಮಿ. ಘ್ರಾಣಾದಯಃ ಉದಗಾಯನ್ ಪಾಪವಿದ್ದಾಶ್ಚ ಅಭೂವನ್ ಇತಿ ಶೀರ್ಷಿಕ. ಇದು ನಾನು ಕಂಪ್ಯೂಟರ್ ಓದ್ತಾ ಇಲ್ಲ, ನನ್ನ ಪೇಪರ್ ಮೇಲೆ ಬರ್ಕೊಂಡಿದ್ದು ಮ್ಯಾನ್ಸ್ಕ್ರಿಪ್ಟ್ ಇದೆ, ಅದು ಓದ್ತಾ ಇದ್ದೀನಿ. ಮ್ಯಾನ್ಸ್ಕ್ರಿಪ್ಟ್ ಇದೆ, ಪೇಪರ್ ಓದ್ತಾ ಇದ್ದೀನಿ. ಸೊ ಅತಃ ಪ್ರಾಣಂ ಊಚುಹು. ಅತ್ರ ಪ್ರಾಣಶಬ್ದ ಘ್ರಾಣಾರ್ಥೆ. ಹಲೋ, ಪ್ರಾಣಶಬ್ದ ಘ್ರಾಣಂ, ಏಕೆಂದರೆ ನಾಸಿಕಾಯಾಂ ಸ್ಥಿತಂ, ನಾಸಿಕಾಯಾಂ ವಿದ್ಯತೆ ಇತಿ ತತ್ ಘ್ರಾಣೇಂದ್ರಿಯಮಪಿ ಪ್ರಾಣಮಿತ್ಯುಚ್ಯತೆ. ಸಿ ಪ್ರಾಣಶಬ್ದಃ ಅತ್ರ ತ್ರಿಷು ಅರ್ಥೇಷು ಪ್ರಯುಜ್ಯತೆ. ಪಶ್ಯ, ಅತ್ರ ಪ್ರಾಣಶಬ್ದಃ ಘ್ರಾಣ ಇಂದ್ರಿಯಾರ್ಥೆ. ದ್ವಿತೀಯ ಅರ್ಥಃ ಪ್ರಾಣಶಬ್ದಃ ಸರ್ವೇಂದ್ರಿಯಾಣಿ, ಸರ್ವಾಣ್ಯಪಿ ಇಂದ್ರಿಯಾಣಿ ಪ್ರಾಣಾಃ ಉಚ್ಯಂತೆ. ತೃತೀಯಂಚ ಮುಖ್ಯಪ್ರಾಣಃ ತತ್ ಅಂತಃ ತಟ್ ಪ್ರಾಣಾಪಾನ ಉಪಾನ ಪ್ರಾಣಾಪಾನ ಉದಾನ ಸಮಾನ ಇತಿ ಪಂಚಪ್ರಾಣಾಃ ಅಂತರ್ಭವಂತಿ ಸ ಮುಖ್ಯಪ್ರಾಣಃ. ಏವಂ ಪ್ರಾಣಶಬ್ದಃ ತ್ರಿಷು ಅರ್ಥೇಷು ಪ್ರಯುಜ್ಯತೆ ಅಲ್ಲವೇ? ಅತ್ರ ತು ತೃತೀಯಾರ್ಥೆ ಘ್ರಾಣೇಂದ್ರಿಯಾರ್ಥೆ. ಅತಃ ಪ್ರಾಣಂ ಊಚುಃ ಕೇ ದೇವಾಃ.
देवाः ऊचुः त्वं न उद्गाय इति उक्ते सति सा घ्राणं किमवोचत् तथा इति उक्त्वा तेभ्यः प्राणः उदगायत्. अत्र घ्राणं प्राणः इत्युक्ते घ्राणम् उदगायत्. कथम् उदगायत्? यः प्राणे भोगः तं देवेभ्यः आगायत्. यत् प्राणे भोगः अस्ति तत् देवताभ्यः. यत् कल्याणं जिघ्रति तदात्मने. यत् कल्याणं जिघ्रति तद्मात्रम् आत्मार्थमेव. ಅಂದರೆ ಸರ್ವೇಷಾಂ ಕೃತೆ ನಿಸ್ವಾರ್ಥತೆಯ ನಾಕರೋದ್ ಇತ್ಯರ್ಥಃ. ಸರ್ವೇಷಾಂ ದೇವಾನಾಂ ಕೃತೆ ನಿಸ್ವಾರ್ಥತೆಯ ನಾಕರೋತ್ ಕಿಂತು ಆತ್ಮಾರ್ಥಮೇವ. ಆತ್ಮಾರ್ಥಮ್ ಇತ್ಯುಕ್ತೆ ಸ್ವಾರ್ಥಂ. ತದೇವ ಸ್ವಾರ್ಥತ್ವಂ, ಸೆಲ್ಫಿಶ್ನೆಸ್, ಸ್ವಾರ್ಥಬುದ್ಧಿಃ. ತೇ ವಿದುಃ ತದಾ ಅಸುರಾಃ ಅವಿದುಃ. ಕಿಂ ವಿದುಃ? ಅಸುರಾ ವಿದುಃ. ಅನೇನ ವೈನ ಉದ್ಗಾತ್ರ ಅತ್ಯಶ್ಯಂತೀತಿ ತಥಾ ತಮ್ ಅಭಿಧೃತ್ಯ ಪಾಪ್ಮನ ಅವಿದ್ಯನ್ ಇತಿ ಪೂರ್ವಪದೇವ. ಶಬ್ದಾರ್ಥ ಅವಗತ ಖಲು. ಸ ಯಸ್ಸ ಪಾಪ್ಮ ಅಂದರೆ ಯಸ್ಸ ಪಾಪ್ಮ ಸ ಏವ ಅಧುನಾಪಿ ಅಸ್ತಿ. ಕಿಂ ತತ್ ಯದೇವ ಇದಂ ಅಪ್ರತಿರೂಪಂ ಜಿಘ್ರತಿ. ಘ್ರಾಣೇಂದ್ರಿಯಂ ಅನುಚಿತಂ ಜಿಘ್ರತಿ. ಅನುಚಿತಂ ಇತ್ಯುಕ್ತೆ ದುರ್ಗಂಧಮಪಿ ಜಿಘ್ರತಿ. ಸ ಏವ ಸ ಪಾಪ್ಮ ದುರ್ಗಂಧಸ್ಯ ಆಸ್ವಾದನಮೇವ ಪಾಪ್ಮ. ಅಂದರೆ ಸುಗಂಧಂ ದುರ್ಗಂಧಂ ಉಭಯಮಪ್ಯಸ್ತಿ ಅತ್ರ. ಅನಂತರ ಮಂತ್ರಃ ತಥಾ ಅತಃ ಚಕ್ಷುಃ ಊಚುಃ ತೇ ದೇವಾಃ ಚಕ್ಷುಃ. ಚಕ್ಷು ಇತಿ ನಪುಂಸಕಲಿಂಗಂ ಅಥವಾ ದ್ವಿತೀಯ ವಿಭಕ್ತಿ. ಅತ್ರ ಚಕ್ಷುಃ ಊಚುಃ ದ್ವಿತೀಯ ವಿಭಕ್ತಿ. ಅಂದರೆ ಇಂದ್ರಿಯವನ್ನು ಚಕ್ಷುರಿಂದ್ರಿಯಂ ಇತಿ. ಚಕ್ಷುರಿಂದ್ರಿಯಂ ಊಚುಃ ತ್ವಂ ನ ಉದ್ಗಾಯ ಇತಿ ತಥಾ ಇತಿ ತೇಭ್ಯಃ ಚಕ್ಷುರುದಗಾಯತ್ ಯಚ್ಚಕ್ಷುಷಿ ಭೋಗಃ ತಂ ದೇವೇಭ್ಯಃ ಅಗಾಯತ್. ಏತದೇವ ಪೂರ್ವಮಂತ್ರವದೇವ ಕೇವಲಂ ಪಠಾಮಿ. ಯತ್ ಕಲ್ಯಾಣಂ ಪಶ್ಯತಿ ತದಾತ್ಮನೇ. ಚಕ್ಷು ಪಶ್ಯತಿ ಖಲು. ಯತ್ ಸುಂದರಂ ಪಶ್ಯತಿ ತದಾತ್ಮಾರ್ಥಂ ಪಶ್ಯತಿ. ಅಂದರೆ ಪಶ್ಯತಿ ಇತ್ಯುಕ್ತೆ ಯತ್ ಸುಂದರಂ ಭವತಿ ತತ್ವ ಅಭಿಮಾನಂ ಕರೋತಿ. ಯತ್ ಸುಂದರಂ ಪದೋ ಪಶ್ಯತಿ ಏತತ್ ಮದೀಯಂ ಇತಿ ಅಭಿಮಾನಂ ಕರೋತಿ. ಯತ್ ಅಸುಂದರಮಸ್ತಿ ತತ್ ಅನ್ಯೇಭ್ಯಃ ಕರೋತಿ. ಮಮ ನಾಸ್ತಿ ಇತಿ. ತೇ ವಿದುಃ ಅನೇನ ವೈನ ಉದ್ಗಾತ್ರ ಅತ್ಯಶ್ಯಂತಿ ಇತಿ ತಮಭಿದ್ಯುಕ್ತ ಪಾಪ್ಮನ ಅವಿದ್ಯನ್. ಸ ಯಸ್ಸ ಪಾಪ್ಮ ಯದೇವ ಇದಮಪ್ರತಿರೂಪಂ ಪಶ್ಯತಿ ಸ ಏವ ಸ ಪಾಪ್ಮ. ಅತಃ ಶ್ರೋತ್ರಂ ಊಚುಃ ತ್ವಂ ನ ಉದ್ಗಾಯ ಇತಿ ತಥೇತಿ ಶ್ರೋತ್ರಂ. ತೇಭ್ಯಃ ಶ್ರೋತ್ರಂ ಉದಗಾಯತು. ಯತ್ ಶ್ರೋತ್ರೇ ಭೋಗಃ ತಂ ದೇವೇಭ್ಯ ಉದಗಾಯತು. ಯತ್ ಕಲ್ಯಾಣತನಂ ಶೃಣೋತಿ ತದಾತ್ಮನೆ. ತೇ ವಿದುಃ ಅನೇನ ವೈನ ಸ ಉದ್ಗಾತ್ರ ಅತ್ಯಶ್ಯಂತೀತಿ ತಮ್ ಅಭಿಧೃತ್ಯ ಪಾಪ್ಮನ ಅವಿದ್ಯನ್. ಸ ಯಸ್ಸ ಪಾಪ್ಮ ಯದೇವ ಇದಂ ಅಪ್ರತಿರೂಪಂ ಶೃಣೋತಿ. ಅಪ್ರತಿರೂಪಂ ಶೃಣೋತಿ ಮೇ ಅಂದರೆ ಅಪ್ರತಿರೂಪಂ ಇತಿ ಭಾಷ್ಯಕ್ಕೆ ಮುಕ್ತಂ ದ್ರಷ್ಟವ್ಯಂ ನ ಸ್ಮರಾಮಿ. ಅನುಚಿತಂ ಶೃಣೋತಿ. ಅನುಚಿತಂ ಇತ್ಯುಕ್ತೆ ಅಸತ್ಯಂ ವಾ. ಇನ್ನೊಂದೇನೆಂದರೆ ಕಿಮುಚ್ಯತೆ ಮಧುರಂ ಅಲ್ಲ, ಏನು ಹೇಳ್ತಾರಪ್ಪ ಕಿವಿಗೆ ಏನು ಹೇಳ್ತಾರೆ? ಕರ್ಕಶಾದಿಕಂ. ಮೃದು ಶೃಣೋತಿ ಆತ್ಮಾರ್ಥಂ ಕರ್ಕಶಂ ಕರ್ಕಶಶ್ರವಣಮೇವ ತತ್ರ ಕಿಮುಚ್ಯತೆ ಪಾಪ್ಮಸಂಯೋಗಃ. ತೇಭ್ಯಃ ಮನಃ ಅನಂತರಂ ಮನಃ. ಅತ ಮನಃ ಊಚುಃ ತ್ವಂ ನ ಉದ್ಗಾಯೇತಿ ತಥೇತಿ ತೇಭ್ಯಃ ಮನ ಉದಗಾಯತ್. ಯೋ ಮನಸಿ ಭೋಗಃ ತನ್ ದೇವೇಭ್ಯಃ ಆಗಾಯತ್. ಯತ್ ಕಲ್ಯಾಣಂ ಸಂಕಲ್ಪಯತಿ ತದಾತ್ಮನೇ. ಮನಃ ಅಪಿ ಸ್ವಾರ್ಥಮೇವ ಅಕರೋತ್. ಅನೇನ ವೈನ ಉದ್ಗಾತ್ರ ಅತ್ಯಶ್ಯಂತೀತಿ ತಮ್ ಅವಿದ್ಯ ಪಾಪ್ಮನ ವಿದ್ಯನ್. ಸ ಯಸ್ಸ ಪಾಪ್ಮ ಯದೇವ ಇದಮಪ್ರತಿರೂಪಂ ಸಂಕಲ್ಪಯತಿ ಸ ಏವ ಸ ಪಾಪ್ಮ. ಏವಂ ಖಲು ದೇವಾಃ ಸಮಾಪ್ತಾಃ ಸರ್ವೇಪಿ. ಏವಂ ಖಲು ಏತಾಃ ದೇವತಾಃ ಪಾಪ್ಮಭಿಃ ಉಪಾಸೃಜನ್. ಏತೆ ದೇವಾಃ ಪಾಪೇನ ಸಂಯುಕ್ತಾಃ ಅಭೂವನ್. ಏವಂ ಏನಾಃ ಪಾಪ್ಮನ ಅವಿದ್ಯನ್. ಅಸುರಾಃ ಏನ ಇತ್ಯುಕ್ತೆ ಪಾಪಂ. ಏನಾಃ ಪಾಪ್ಮನ ಅವಿದ್ಯನ್ ಅಥವಾ ಏನಾಃ ಇತ್ಯುಕ್ತೆ ಅಸುರಾಃ. ಕರೆಕ್ಟೆ. ಅಸುರಾ ಏನ ಇತ್ಯುಕ್ತೆ ಅಸುರಾಪಿ ಭವತಿ. ಅಸುರಾಃ ಪಾಪ್ಮನ ಅವಿದ್ಯನ್. ಓಕೆ.
ದೇವತಾ ಅಪಿ ತಗೊಳ್ಳಬಹುದು. ದೇವತರು ಪಾಪದಿಂದ ವಿದ್ಯರಾಗಿದ್ದಾರೆ. ಓಕೆ. ಅತ ಯೈಮಂ ಅದು ತತ್ ಪುನಃ ವಿಸ್ತರೇಣ ಭಾಷ್ಯೆ ಪಶ್ಯಾಮಃ. ಅಧುನಾ ತು ಸಾಮಾನ್ಯಾರ್ಥಮೇವ. ಅನಂತರಂ ಸಪ್ತಮಮಂತ್ರಃ. ಸಪ್ತಮಮಂತ್ರೇ ಪ್ರಾಣಸ್ಯ ಉದ್ಗಾನಂ ಅಸುರಾಣಾಂ ವಿನಾಶಃ. ಕಿಮಸ್ತಿ ಸಪ್ತಮಮಂತ್ರೇ ಏನಪ್ಪ ಅದು ಎಲ್ಲಿಟ್ಟಿದ್ದೆ? ಆಂಗಿರಸತ್ವ ಗುಣ ಎಲ್ಲಿದೆ? ಆಂಗಿರಸತ್ವ ಗುಣ ಇರಬೇಕೆ? ಅಷ್ಟಮ ಮಂತ್ರದಲ್ಲಿ ಆಂಗಿರಸ ಗುಣ ಬರುತ್ತದೆ. ಸಪ್ತಮ ಮಂತ್ರದಲ್ಲಿ ಯಾವ ಗುಣ? ಅಷ್ಟಮ ಮಂತ್ರೇ ಆಂಗಿರಸತ್ವ ಗುಣಂ. ಸಪ್ತಮ ಮಂತ್ರದಲ್ಲಿ ನೋಡೋಣ ಏನು ಹೇಳ್ತಾರೋ. ಅಸುರಾಣಾಂ ವಿನಾಶಃ ಅಲ್ಲವೇ? ನಾನು ಎಲ್ಲಿ ಬರ್ಕೊಂಡೆ? ಅಸುರಾಣಾಂ ವಿನಾಶಃ. ಅಸುರ ನಾಶಃ ವಾಗಾದೀನಾಂ ಅಜ್ಞಾದಿ ಸ್ವರೂಪ ಪ್ರಾಪ್ತಿ, ಪ್ರಾಣೋಪಸಕಸ್ಯ ಪ್ರಜಾಪತಿತ್ವ ಪ್ರಾಪ್ತಿ. ಈ ಮೂರಿವೆ ಇದರಲ್ಲಿ ಅಲ್ಲವೇ? ನೋಡಿ, ಅಥ ಇಮಂ ಆಸನ್ಯಂ. ಆಸನ್ಯಂ ಇತ್ಯುಕ್ತೆ ಆಸೆ ಭವಂ ಆಸನ್ಯಂ. ಆಸ್ಯಂ ಇತ್ಯುಕ್ತೆ ಮುಖಂ. ಆಸ್ಯೆ ಭವಂ ಆಸನ್ಯಂ. ಆಸ್ಯೆ ಭವಂ ಅತ್ರ ಪ್ರಾಣಶಬ್ದಸ್ಯ ಮುಖ್ಯಪ್ರಾಣಮಿತ್ಯರ್ಥಃ. ಮುಖ್ಯಪ್ರಾಣಂ ಮುಖೇ ಭವತಿ. ಆಸನ್ಯಂ ಪ್ರಾಪ್ತಂ ಊಚುಃ ತ್ವಂ ನ ಉದ್ಗಾಯ ಇತಿ ತಥೇತಿ. ತೇಭ್ಯಃ ಏಷ ಪ್ರಾಣಃ ಉದಗಾಯತ್ ತೇ ವಿದುಃ ಪುನರಸುರಾಃ. ಅಸುರಾಃ ವಿದುಃ ಅನೇನ ವೈನ ಉದ್ಗಾತ್ರ ಅತ್ಯೇಷ್ಯಂತೀತಿ ತಮ್ ಅಭಿಧೃತ್ಯ ಪಾಪ್ಮನ ವಿವ್ಯತ್ಸನ್. ಪಾಪ್ಮನ ಅವಿವ್ಯತ್ಸನ್. ಅವಿವ್ಯತ್ಸನೇ ಇದೆಯಾ? ಸಿ ವೇದ್ದುಂ ಇಚ್ಛತೀತಿ ವಿವ್ಯತ್ಸತಿ. ವೇದ್ದುಂ ಇಚ್ಛಾ ವಿವ್ಯತ್ಸ. ಜ್ಞಾತುಂ ಇಚ್ಛಾ ಜಿಜ್ಞಾಸಾ ಯಥಾ ಭವತಿ, ಕರ್ತುಂ ಇಚ್ಛಾ ಚಿಕೀರ್ಷಾ ಏವಮೇವ. ವಿವಿತ್ಸ. ವೇದ್ದುಂ ಇಚ್ಛಾ ವಿವಿತ್ಸ ವಿವ್ಯತ್ಸನ್. ಸೊ ವೇದ್ದುಂ ಐಚ್ಛನ್ ಇತಿ. ಸ ಯಥಾ ಅಶ್ಮಾನ್ ತದಾ ಕಿಂ ಭವತಿ? ಯದಾ ಅಸುರಾಃ ಪ್ರಾಣಂ ವೇದ್ದುಂ ಐಚ್ಛನ್ ಪ್ರಾಯತಂತ ಚ. ನ ಕೇವಲಂ ಇಚ್ಛಾಂ ಕೃತವಂತಃ ಪ್ರಯತ್ನಮಪಿ ಅಕಾರ್ಷು. ತೇನ ತೈಃ ಪ್ರಯತ್ನೇ ಕೃತೆ ಕಿಮಭೂತ್ ತೇಷಾಂ ಗತಿಃ? ತೇಷಾಂ ಗತಿಃ ಕಾ ಗತಿರಭೂತ್ ಇತ್ಯುಕ್ತೆ ಸ ಯಥಾ ಅಶ್ಮಾನಂ ಋತ್ವಾ ಲೋಷ್ಟಃ ವಿಧ್ವಂಸಯತ. ಯಥಾ ಅಶ್ಮಾನಂ ಋತ್ವಾ. ಅಶ್ಮ ಇತಿ ಜಾನಾಸಿ ಪಾಷಾಣಂ. ಪಾಷಾಣಂ ಪ್ರಸ್ತರಂ ಶಿಲಾ. ಯದಾ ಅಶ್ಮಾನಂ ಋತ್ವಾ ರೂ ರುಚ್ಯತಿ ಗಚ್ಚತಿ ಇತಿ ಜಾನಾಸಿ. ಗತ್ವಾ ಇತ್ಯುಕ್ತೆ ಸಂಪ್ರಾಪ್ಯ. ಯದಾ ಪಾಷಾಣಂ ಸಂಪ್ರಾಪ್ಯ ಲೋಷ್ಟಃ ವಿಧ್ವಂಸೇತ. ಲೋಷ್ಟಃ ಇತಿ ಮೃತ್ಪಿಂಡಃ. ಲೋಷ್ಟಃ ಇತಿ ಮೃತ್ಪಿಂಡಃ. ಸೊ ಯದಾ ಮೃತ್ಪಿಂಡಃ ಪಾಷಾಣೇ ಪ್ರಕ್ಷಿಪ್ತೆ ಸತಿ ಪ್ರಾಷಾಣೇನ ಪ್ರಘಟ್ಟಿತೋ ಭೂತ್ವಾ ಚೂರ್ಣಂ ಭವತಿ. ಏವಂ ಕಿಲ? ತಥೈವ ಯಥಾ ಅಶ್ಮಾನಂ ಗತ್ವಾ ಅಶ್ಮಾನೇನ ಪ್ರಘಟ್ಟಿತೋ ಭೂತ್ವಾ ಲೋಷ್ಟಃ ಮೃತ್ಪಿಂಡಃ ವಿಧ್ವಂಸೇತ ಚೂರ್ಣೀ ಭವತಿ. ಏವಂ ಏವ ವಿಧ್ವಂಸಮಾನಾಃ ಕೇ ಅಸುರಾಃ. ಅಸುರಾಃ ಯದಾ ಪ್ರಾಣಂ ಪಾಪೇನ ವೇದ್ದುಂ ಐಚ್ಛಂತ ಪ್ರಾಯತಂತ ತದಾ ಅಸುರಾಃ ಏವಮಭೂವನ್. ಏವಂ ಏವ ವಿಧ್ವಂಸಮಾನಾಃ ವಿಶ್ವಂಚಃ ವಿನೇಶುಃ. ಏವಂ ವಿಧ್ವಂಸಮಾನಾಃ ಇತ್ಯುಕ್ತೆ ಚೂರ್ಣೀಭೂತಾಃ. ಆದೌ ವಿಧ್ವಂಸಮಾನಾಃ. ವಿಧ್ವಂಸತೆ ಇತಿ ಆತ್ಮನೇಪದಿ. ಧ್ವಂಸತೆ ಧ್ವಂಸೇತೆ ಧ್ವಂಸಂತೆ. ಧ್ವಂಸ ಇತಿ ಆತ್ಮನೇಪದಿ. ಧ್ವಂಸಮಾನಾಃ ಅಂದರೆ ವಿನಶ್ಯಮಾನಾಃ ಇತಿ. ಚೂರ್ಣಂ ಭವಂತಃ ಕಿಮಭೂತ್ ವಿಶ್ವಂಚಃ. ವಿಶ್ವಕ್ ಇತಿ ಇತ್ಯುಕ್ತೆ ವಿವಿಧ ದಿಶಾಸು. ವಿಶ್ವಂಚಃ. ವಿಶ್ವಂ ಅಂಚತಿ ಇತಿ ವಿಶ್ವಂಚಃ. ಅಂಚಗತೌ. ಅಂಚಗತೌ ಇತ್ಯುಕ್ತೆ ಗಚ್ಚತಿ.
ವಿಶ್ವಂ ವಿಶ್ವಂ ಇತ್ಯುಕ್ತೆ ವಿವಿಧ ಸರ್ವದಿಶಾಸು ಸರ್ವದಿಶಾಸು ಗಚ್ಚಂತಿ ವಿಶ್ವಂಚಃ ಅಂದಿತ್ಯುಕ್ತೆ ಸರ್ವದಿಶಾಸು ಚತುರ್ದಿಕ್ಷು ಅಥವಾ ದಶದಿಕ್ಷು ಸರ್ವತ್ರ ವಿನೇಶು ಸರ್ವತ್ರ ಅಂದರೆ ವಿಧ್ವಂಸಮಾನಾಃ ಅಂದರೆ ಲಘು ಚೂರ್ಣೀಭೂತಾಃ ಸಂತಃ ವಿವಿಧ ದಿಕ್ಷು ಪತಿತಾಃ ಸಂತಃ ವಿನೇಶುಃ ಇತಿ ವಿನೇಶುಃ ಇತ್ಯುಕ್ತೆ ನನಾಶ ನೇಷತುಃ ನೇಷುಃ इति लिट् लकारः नश् धातोः नश अदर्शने इत्यस्ति खलु नश्यति चतुर्थगणस्य नश नश अदर्शने चतुर्थगणस्य रूपं नश्यति नश्यतः नश्यन्ति तस्य लिट् लकार भूतकालिकस्य रूपं परोक्षभूतकालिकस्य ननाश नेषतुः नेषुः वि इति उपसर्गः विननाश विनेशतुः विनेशुः ननाश नेशतुः नेशुः अतएव विनेशुः इति नष्ट अन्टे अनश्यन्नित्यर्थः चूर्णीभूताः विविध दिक्षु गच्छन्तः विविध दिक्षु गत्वा दश दिशसु पतित्वा अनश्यन् इत्यर्थः ततः देवाः अभवन् अत्र देवाः किम् अभवन् देवाः पापे पापाद् वियुक्ताः देवस्य शुद्धरूपाः अभवन् इत्यर्थः देवानां स्वरूपप्राप्तिः देवानां स्वरूपप्राप्तिः इत्युक्ते आदौ देवाः पापसंयोगेन पापसम्बन्धेन अशुद्धाः इन्द्रियरूपाणि आसन् यदा यदा पापम् अनश्यत् यदा एकैकमपि इन्द्रम् एकैकोऽपि देवता एकैका अपि देवता यथा वागधिष्ठानदेवता वागभिमानी देवता अग्निदेवता अग्निः शुद्धो भूत्वा अग्नि आत्मनः शुद्धभावं प्राप्नोत् शुद्धभावमित्युक्ते अग्नेः अग्निरूपमिति पापसम्बन्धरहितः अग्निरूपो अभूत् इति अत्र इल्लि नोडु आदि सप्तम कन्नड भाषायां पठामि तत् श्रीचरणानां सारम् ಆಗ ದೇವತೆಗಳು ಮುಖ್ಯ ಪ್ರಾಣನನ್ನು ನೀನು ಉದ್ಗಾನ ಮಾಡು ಎಂದರು ಅವನು ಉದ್ಗಾನ ಮಾಡಲಾರಂಭಿಸಲು ಮೊದಲಿನಂತೆ ಅಸುರರು ಅವನಿಗೆ ಪಾಪ ಸಂಸರ್ಗವನ್ನು ಉಂಟು ಮಾಡುವುದಕ್ಕೆ ಎಳಿಸಿದರೆಂದರೆ ಪ್ರಯತ್ನ ಮಾಡಿದ್ದರು ಓಕೆ ಎಳಿಸಿದರು ನಾನು ಕೇಳಲೇ ಇಲ್ಲ ಎಳಿಸಿದರು ಇರುತ್ತದೆ ಅದೇ ಓಕೆ ಆದರೆ ಕಲ್ಲು ಬಂಡೆಯ ಮೇಲೆ ಬಿದ್ದ ಮಣ್ಣು ಹಂಟೆ ಅಂದರೆ ಹೆಂಟೆ ಮೃತ್ಪಿಂಡನೆ ಹೆಂಟೆ ಓಕೆ ಮಟ್ಟಿಪೆಲ್ಲ తెలుగు భాషాయాం మట్టిపెల్ల వచ్చేది సో ಮಣ್ಣು ಹಂಟೆಯಂತೆ ಅವರೇ ಹುಡಿಯಾಗಿ ಹುಡಿ ಏನಪ್ಪ ಹುಡಿ ಓಕೆ ಪುಡಿಗೆ ಹುಡಿ ಹೇಳ್ತಾರೆ ಪೊಡಿಯಾಗಿ ತೆಲುಗಿನಲ್ಲಿ ಪೊಡಿಯಾಗಿ ಅಂದರೆ ಚೂರ್ಣವಾಗಿ ದಿಕ್ಕಾಪಾಲಾಗಿ ಏನಪ್ಪ ದಿಕ್ಕುಗಳ ಪಾಲಾಗಿ ಓಡಿ ಹೋಗಿ ನಾಶವಾದರು ಓಕೆ ವಾಗಾದಿಗಳು ತಮ್ಮ ಅಜ್ಞಾದಿ ಸ್ವರೂಪವನ್ನು ಮುಖ್ಯ ಪ್ರಾಣನ ಆಶ್ರಯದಿಂದ ಪಡ್ಕೊಂಡರು ಇದು ಮುಖ್ಯ ಪ್ರಾಣನ ಗುಣ ಇದು ಮುಖ್ಯ ಪ್ರಾಣಸ್ಯ ಗುಣಃ ಇತ್ಯುಕ್ತೆ ಸ್ವಯಂ ಅಸುರೈಃ ಪ್ರಯತಿತ ಪಾಪ ಸಂಸರ್ಗಂ ಪರಿತ್ಯಜ್ಯ ಅಸುರೈಃ ಪ್ರಯತಿತ ಪಾಪ ಸಂಸರ್ಗಂ ಪರಿತ್ಯಜ್ಯ ನ ಕೇವಲಂ ಪ್ರಾಣಃ ಸ್ವಯಂ ಶುದ್ಧಃ ಅಭೂತ್ ಅನ್ಯದೇವತಾನಾಪಿ ಶುದ್ಧಮಕರೋತ್ ಅನ್ಯದೇವತಾಃ ಅಪಿ ಶುದ್ಧಾಃ ಕೃತ್ವಾ ಸ್ವಸ್ವರೂಪಂ ಪ್ರಾಪಯತ್ ಅಂದರೆ ತೇಷಾಮಪಿ ಪಾಪ ಸಂಸರ್ಗಾತ್ ವಿಯೋಜಯತಿ ದೇವಾನಪಿ ಸ್ವಕೀಯ ಪಾಪ ಸಂಸರ್ಗಂ ನಾಶಯತಿ ಅದು ಏವಂ ಪ್ರಾಣಸ್ಯ ಅಯಂ ಗುಣಃ ಶುದ್ಧಗುಣಃ ಅನ್ಯಾನಪಿ ಸ್ವಯಂ ಶುದ್ಧಃ ಅನ್ಯಾನಪಿ ಶುದ್ಧಂ ಕರೋತಿ ಇದು ಶುದ್ಧತ್ವಗುಣಂ ಸಪ್ತಮೇ ಶುದ್ಧತ್ವಗುಣಂ ಅಲ್ಲವೇ
ಸಪ್ತಮದಲ್ಲಿ ಶುದ್ಧತ್ವ ಗುಣ ಸಿದ್ಧವಾಯಿತಲ್ಲ. ಪ್ರಾಣ ವಿಶುದ್ಧ್ಯಾದಿ ಗುಣವತ್ತ ಎಂದು ಹೇಳಿದ್ರೆ ವಿಶುದ್ಧಿ ಗುಣ ಇಲ್ಲಿ ಬರ್ಕೋಬೇಕಂದ್ರೆ ವಿಶುದ್ಧಿ ಗುಣ. ನ ಕೇವಲ ಸ್ವಯಂ ವಿಶುದ್ಧ ಅನ್ಯಾನಪಿ ವಿಶುದ್ಧಾನ್ ವಿದದಾತಿ, ಅನ್ಯಾನಪಿ ದೇವಾನ್ ವಿಶುದ್ಧಾನ್ ವಿದದಾತಿ. ಇದು ವಿಶುದ್ಧಿ ಗುಣ. ಅಂದರೆ ಮುಖ್ಯ ಪ್ರಾಣಸ್ಯ ಆಶ್ರಯಾತ್, ಮುಖ್ಯ ಪ್ರಾಣಸ್ಯ ಆಶ್ರಯಾತ್ ದೇವಾಃ ಅಪಿ ವಿಶುದ್ಧಾಃ ಭೂವನ್ ಅಲ್ಲವೇ. ಸೊ ಇತಿ ತತಃ ದೇವಾಃ ಅಭವನ್ ಕಿಮ್ ಅಭವನ್ ಶುದ್ಧಾಃ ಅಭವನ್ ಇತಿ ಸ್ವರೂಪ ಪ್ರಾಪ್ತಾಃ ಭವನ್. ತತ್ರ ಶಬ್ದೋ ನಾಸ್ತಿ. ದೇವಾಃ ಅಭವನ್ ಅಂತೇಳಿದ್ರೆ ದೇವಾಃ ದೇವಾಃ ಅಭವನ್ ಇತ್ಯರ್ಥಃ. ದೇವಃ ದೇವಃ ಭೂತಿತಿ ಪಾಪ ಸಂಸರ್ಗ ವಿನಾಶಾತ್ ದೇವಃ ದೇವಃ ಭೂತಿತ್ಯುಕ್ತೆ ಶುದ್ಧಿಭಾವಂ ಶುದ್ಧಭಾವಂ ಪ್ರಾಪ್ನೋತಿ ಇತ್ಯರ್ಥಃ. ಪರಾ ಅಸುರಾಃ, ಪರಾ ಅಸುರಾಃ ಇತಿ ಪರಾ ಇತಿ ಉಪಸರ್ಗ एव ಕ್ರಿಯಾಪದಂ ನಾಸ್ತಿ. ಅಭವನ್ ಶಬ್ದಃ ಅತ್ರ ಯೋಜನೀಯಃ. ಪರಾಭವನ್ ಇತಿ ಅಸುರಾಃ ಪರಾ किं तत् परा इति उपसर्ग एव. परा अभवन् इति पराभूताः पराभवं प्राप्तवन्तः ಅಂದರೆ ಅಪತನ್ ಇತ್ಯರ್ಥಃ. ಭವತಿ ಆತ್ಮನಾ. ಈಗ ಇದು ಉಪಾಸನಸ್ಯ ಫಲಂ. ಯಕ್ಕಶ್ಚನ ಏವಂ ಪ್ರಾಣದೇವತಾಯಾಃ ಏಕೈಕಗುಣಂ ಪ್ರಾಣದೇವತಾಯಾಃ ಪ್ರಾಣಸ್ಯ ಮುಖ್ಯಪ್ರಾಣಸ್ಯ ಏಕೈಕಗುಣಂ ಉಕ್ತ್ವಾ ಏಕೈಕಗುಣಸ್ಯ ಉಪಾಸನಸ್ಯ ಫಲಂ ತತ್ರೈವ ಉಚ್ಯತೆ. ಯದ್ಯಪಿ ಪ್ರಾಣೋಪಾಸನೆ ಅತ್ರೋಕ್ತ ಏಕಾದಶ ಗುಣಾಃ ಅಪಿ आहत्य उपासितव्याः. संयुक्तगुणाः उपासितव्याः, किन्तु अत्र एकैकगुणस्यापि फलमुच्यते. शुद्धिगुणस्य विशुद्धिगुणस्य उपासनेन किं भवति? भवति आत्मना परा अस्य द्विषन् भ्रातृव्यो भवति एवं वेद. योऽपि अन्यः उपासकः अस्मादृशः त्वादृशः मादृशः योऽपि अन्यः उपासकः एवं वेद. वेद इत्युक्ते उपासते, उपास्ते. एवम् उपास्ते तस्य किं भवति? आत्मना भवति. आत्मना भवति इत्युक्ते आत्मस्वरूपः शुद्धो भवति इति. यथा प्राणः शुद्धः अभूत्, देवाः शुद्धाः अभूवन्, स्वयमपि शुद्धो भवति. प्राणस्य विशुद्धगुणयुक्तस्य प्राणस्य उपासनेन अयमपि विशुद्धो भवति. अदे अल्लवे आत्मना भवति इत्युक्ते आत्ममात्रेण भवति. अनात्मसम्बन्धं वियुज्य अनात्मसम्बन्धं परित्यज्य आत्ममात्रेण तिष्ठति शुद्धो भवति इत्यर्थः. किन्तु परा अस्य द्विषन् भ्रातृव्यः भवति, अस्य द्विषन् भ्रातृव्यः परा भवति. अस्य द्विषन् भ्रातृव्यः परा भवति. द्विषन् इत्युक्ते द्वेषं कुर्वन्, द्वेषकारी इत्यर्थः. कुर्वन् इत्युक्ते कारी इत्यर्थः. द्वेषकारी, द्वेषकारी भ्रातृव्यः. भ्रातृव्यः इति जानाति? भ्रातृव्यः दायादिगळु, दायादिगळु भ्रातृव्यः अस्य परा भवति. परा भवति इत्युक्ते पराजितो भवति इति सप्तममन्त्रे विशुद्धिगुणवत्ता उक्ता. अष्टममन्त्रे आङ्गिरसगुणं ಬರ್ಕೋ. ಈಗ ಸಮಯೋ ಜಾತಃ ಮಂತ್ರಗಳು ಶ್ವೋ ವಕ್ಷಾಮಿ ಅಲ್ಲವೇ? ಇವತ್ತು ಗುಣಗಳು ಮಾತ್ರ ಹೇಳ್ತೀನಿ, ಬರ್ಕೋ. ವಿಶುದ್ಧತ್ವ ಆಯಿತು, ಮತ್ತೆ 8ಕ್ಕೆ ಆಂಗಿರಸತ್ವ, ಮತ್ತು 9ನಲ್ಲಿ 8ನಲ್ಲೋ 9ನಲ್ಲೋ ದೂರ್ನಾಮತ್ವಂ. ದೂರ್ನಾಮ ಅಂದರೆ ಮೃತ್ಯುತಃ ದೂರಂ ಭವತಿ. ಮೃತ್ಯು ದೂರಂ ಭವತಿ అంటే ದೂರ್ನಾಮತ್ವಂ ಅಥವಾ ಮೃತ್ಯೋಃ ದೂರಂಗಮನಂ. ಮೃತ್ಯೋಃ ದೂರಂಗಮನಂ ಎಷ್ಟಾಯಿತು? ಆಂಗಿರಸತ್ವಂ, ವಿಶುದ್ಧತ್ವಂ, ದೂರ್ನಾಮತ್ವಂ ಆಯ್ತಲ್ಲ? ಒಂದೇ ಇಷ್ಟೇ ಆಯ್ತಾ? ವಿಶುದ್ಧತ್ವಂ, ಆಂಗಿರಸತ್ವಂ, ದೂರ್ನಾಮತ್ವಂ ಮೂರೇ ಆಯಿತು. 3 4 5 ಕರೆಕ್ಟ್. ಇನ್ನೊಂದಿದೆ. ಈಗ ಸಂಘಾತ ಪೋಷಕತ್ವಂ ಕಸ್ಮಿನ್? ಸಂಘಾತ ಪೋಷಕತ್ವಂ 17ನಲ್ಲಿದೆ ಅನಿಸುತ್ತದೆ. 17 18 ಎಲ್ಲಿದೆ ಅಪ್ಪ?
ಒಂದು ನಿಮಿಷ. 17, 18ನಲ್ಲಿ ಮಾಡಿಕೊಂಡಿದ್ದು 17. ಪ್ರಾಣಾನು ವಾಗಾದಿಗಳ ಪೋಷಕವಾದದ್ದು ಉಪಾಸನೆ 18. ಪ್ರಾಣಾದಿಗಳ ಪೋಷಕತ್ವ 18 ಮತ್ತು ಏನೇನಂటే ಭರ್ತೃತ್ವಂ ಎಂದು ಹೇಳ್ತಾರೆ. ಅಲ್ಲೇ ಆಂಗಿರಸತ್ವ ಮತ್ತೊಂದು ಸಲ ಹೇಳ್ತಾರೆ. ಆಂಗಿರಸತ್ವ ಇನ್ನೂ ಸ್ವಲ್ಪ ಡೀಟೇಲ್ ಹೇಳ್ತಾರೆ. ಮತ್ತು 20ನಲ್ಲಿ ವಿಂಶೇ ಮಂತ್ರೇ ಬೃಹಸ್ಪತಿತ್ವಂ ಅಂದರೆ ಋಗಾತ್ಮತ್ವಂ. ಏಕವಿಂಶೆ ಯಜುರಾತ್ಮತ್ವಂ, ದಟ್ ಈಸ್ ಬ್ರಹ್ಮಣಸ್ಪತಿತ್ವಂ. ಬ್ರಹ್ಮಣಸ್ಪತಿತ್ವಂ ಇತ್ಯುಕ್ತೆ ಯಜುರ್ಮಂತ್ರ ಆತ್ಮಕತ್ವಂ. ಇಕ 12 ಮಂತ್ರೆ ಸಾಮತ್ವಂ. ಇಕ 13, 14 ಉದ್ಗೀತತ್ವಂ. 23, 24ರಲ್ಲಿ ಉದ್ಗೀತತ್ವಂ. 23, 24 ನೋ 23, 24 ಅಪ್ಪ. ಉದ್ಗೀತತ್ವ. ಎಷ್ಟಾಯಿತು ಗುಣಗಳು? 1, 2, 3, 4, 5, 6, 7, 8, 9 ಆಯಿತು ಅಲ್ಲವೇ? ಆಯಿತು. ಈಗ ಅಂದರೆ 10, 11. ಈಗ ನೆಕ್ಸ್ಟ್ ಏನಂದರೆ 25, 26 ಇತಿ ಮಂತ್ರಯೋ ಸ್ವರಸುವರ್ಣತ್ವಂ. 27 27 ಪ್ರತಿಷ್ಠಿತತ್ವಂ, ಪ್ರತಿಷ್ಠಾತ್ವಂ ಹೇಳಬಹುದು ಅಷ್ಟೇ. ಏತೆ 11 ಗುಣಾಃ, ಪ್ರಾಣಸ್ಯ 11 ಗುಣಾಃ. ಪುನರಪಿ ಮಂತ್ರಾರ್ಥಕಥನೆ ಶ್ವೋ ಅಪಿ ಪುನರಪಿ ವಕ್ಷಾಮಿ. ಅಲ್ಲಿ ಇದೆಲ್ಲ ಹೇಳಿಬಿಟ್ರೆ ಈಸಿ ಆಗ್ತದಲ್ಲ, ಓವರಾಲ್ ಪಿಕ್ಚರ್ ಬರುತ್ತದೆ. ಈಗ ಡೀಟೇಲ್ಸ್ ಯು ಕ್ಯಾನ್ ಸ್ಟಡಿ. ನಾನು ಮತ್ತೊಂದು ಸಲ ನೋಡಿ ಮತ್ತೊಂದು ಸಲ ಹೇಳ್ತೀನಿ. ಹಾಂ, ಅವಶಿಷ್ಟಾನ್ ಶ್ವೋ ವಕ್ಷಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಹಾಂ, ಓಕೆ.